ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ದೇಶದಲ್ಲಿ ಮತ್ತೊಂದು ವಿಮಾನ ದುರಂತ ಕ್ಷಣ ಮಾತ್ರದಲ್ಲೇ ತಪ್ಪೋಗಿದೆ. ಕೋಲ್ಕತ್ತಾದಲ್ಲಿ ಕಿಡಿಗೇಡಿಗಳು ವಿಮಾನಕ್ಕೆ ಲೇಸರ್ ಲೈಟ್ ಬಿಟ್ಟಿದ್ದಾರೆ. ಹಾಗೆ ಭಾರತದ ಏವಿಯೇಷನ್ ಸೆಕ್ಟರ್ನಲ್ಲಿ ದೊಡ್ಡ ಬದಲಾವಣೆಗೆ ಆಗ್ರಹ ಕೇಳಿಬಂದಿದೆ. ಇತ್ತ ಪಾಕ್ನಲ್ಲಿ ಮತ್ತೊಬ್ಬ ಭಾರತ ವಿರೋಧಿ ಉಗ್ರನಿಗೆ ಟಿಕೆಟ್ ಇಶ್ಯೂ ಆಗಿದೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಮತ್ತು ಪ್ರಿಯಾಂಕ್ ಖರ್ಗೆ ನಡುವಿನ ಜಟಾಪಟಿ ಕಂಟಿನ್ಯೂ ಆಗಿದೆ. ಅತ್ತ ಕೇರಳಂನಲ್ಲಿ ಸಾವರ್ಕರ್ ವಿವಾದ ಎದ್ದಿದೆ. ಹಾಗೆ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಡೆವಲಪ್ಮೆಂಟ್ಸ್ ಆಗಿದೆ. ಎಲ್ಲವನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಕೋಲ್ಕತ್ತಾದಲ್ಲಿ ಆಗಿರೋ ಘಟನೆ ಬಗ್ಗೆ ಹೇಳ್ಬಿಡ್ತೀವಿ. ದೇಶದಲ್ಲಿ ಮತ್ತೊಂದು ದೊಡ್ಡ ವಿಮಾನ ದುರಂತ ಕೂದಲೆಳೆ ಅಂತರದಲ್ಲಿ ತಪ್ಪೋಗಿದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಏರ್ಪೋರ್ಟ್ನಲ್ಲಿ ಬರೋಬ್ಬರಿ 159 ಪ್ರಯಾಣಿಕರಿದ್ದ ಫ್ಲೈಟ್ ಸೇಫ್ ಆಗಿ ಲ್ಯಾಂಡ್ ಆಗಿ ಭಾರೀ ಅನಾಹುತ ತಪ್ಪಿದೆ. ಲ್ಯಾಂಡ್ ಆಗ್ತಿದ್ದ ಮಲೇಷ್ಯಾ ಏರ್ಲೈನ್ಸ್ ವಿಮಾನದ ಕಾಕ್ಪಿಟ್ಗೆ ಕಿಡಿಗೇಡಿಗಳು ಲೇಸರ್ ಲೈಟ್ ಬಿಟ್ಟಿದ್ದಾರೆ. ಶನಿವಾರ ರಾತ್ರಿ 11:20ಕ್ಕೆ ಕೌಲಾಲಂಪುರದಿಂದ ಕೋಲ್ಕತ್ತಾಗೆ ಈ ಫ್ಲೈಟ್ ಬರ್ತಾ ಇತ್ತು. ರನ್ವೇಯಿಂದ ಕೇವಲ 8 ನಾಟಿಕಲ್ ಮೈಲಿ ದೂರದಲ್ಲಿರುವಾಗ ಈ ಕೃತ್ಯ ನಡೆದಿದೆ. ಕಾಕ್ಪಿಟ್ ಒಳಗೆ ದಿಢೀರ್ ಲೈಟ್ ಬೀಳ್ತಿದ್ದಂತೆ ಪೈಲಟ್ಗೆ ದಾರಿ ಕಾಣದೆ ಫುಲ್ ಕನ್ಫ್ಯೂಸ್ ಆಗಿದೆ. ಕೂಡಲೇ ಅಲರ್ಟ್ ಆದ ಪೈಲಟ್ ವಿಮಾನವನ್ನ ಸ್ವಲ್ಪ ಹೊತ್ತು ಆಗಸದಲ್ಲೇ ರೌಂಡ್ ಹೊಡೆಸಿದ್ದಾರೆ. ಆಮೇಲೆ ಪರಿಸ್ಥಿತಿ ನಿಭಾಯಿಸಿ ವಿಮಾನವನ್ನ ಸೇಫ್ ಲ್ಯಾಂಡಿಂಗ್ ಮಾಡಿದ್ದಾರೆ. ರಾತ್ರಿ 11:20ಕ್ಕೆ ಲ್ಯಾಂಡ್ ಆಗ್ಬೇಕಿದ್ದ ವಿಮಾನ ಈ ಲೇಸರ್ ಕಿರಿಕ್ನಿಂದ 5 ನಿಮಿಷ ಲೇಟ್ ಆಗಿ ಲ್ಯಾಂಡ್ ಆಗಿದೆ. ಒಂದ್ ವೇಳೆ ಪೈಲಟ್ ಸ್ವಲ್ಪ ಎಚ್ಚರ ತಪ್ಪಿದ್ರೂ 159 ಜನರ ಪ್ರಾಣಕ್ಕೆ ಕುತ್ತು ಬರ್ತಿತ್ತು. ಸದ್ಯ ಈ ಬಗ್ಗೆ ವಿಮಾನಯಾನ ಸಂಸ್ಥೆ ಏರ್ಪೋರ್ಟ್ ಅಧಿಕಾರಿಗಳಿಗೆ ದೂರು ಕೊಟ್ಟಿದೆ. ಬಳಿಕ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲೂ ಈ ಬಗ್ಗೆ ಕೇಸ್ ದಾಖಲಾಗಿ ತನಿಖೆ ನಡೆಯುತ್ತಿದೆ. ಅಂದಹಾಗೆ ಏರ್ಪೋರ್ಟ್ ಸುತ್ತಮುತ್ತ ಲೇಸರ್ ಲೈಟ್ ಬಳಸೋದನ್ನ ಕಟ್ಟುನಿಟ್ಟಾಗಿ ಬ್ಯಾನ್ ಮಾಡಲಾಗಿದೆ. ಆದರೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಈ ಥರ ಘಟನೆಗಳು ಹಲವು ಸಲ ಆಗಿವೆ. ಕಳೆದ ವರ್ಷ ದುರ್ಗಾಪೂಜೆ ಟೈಮ್ನಲ್ಲೂ ಪೈಲಟ್ಗಳು ಈ ಲೇಸರ್ ಶೋ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು. ಮಹಾರಾಷ್ಟ್ರದ ಪುಣೆಯಲ್ಲಿರೋ ಬಾರಾಮತಿ ಏರ್ಫೀಲ್ಡ್ನಲ್ಲಿ ಮತ್ತೆ ವಿಮಾನ ಅವಘಡ ನಡೆದಿದೆ. ಖಾಸಗಿ ಕಂಪನಿಗೆ ಸೇರಿದ ಟ್ರೈನಿಂಗ್ ವಿಮಾನ ರನ್ವೇಯಿಂದ ಸ್ಕಿಡ್ ಆಗಿ ಭಾರೀ ಡ್ಯಾಮೇಜ್ ಆಗಿದೆ. ಅದೃಷ್ಟವಶಾತ್ ವಿಮಾನದಲ್ಲಿದ್ದ ಪೈಲಟ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಟ್ರೈನಿಂಗ್ ಟೈಮ್ನಲ್ಲಿ ಈ ಘಟನೆ ನಡೆದಿದೆ ಅಂತ ಪುಣೆ ಏರ್ಪೋರ್ಟ್ ಅಧಿಕಾರಿಗಳು ಹೇಳಿದ್ದಾರೆ. ವಿಮಾನ ಮೊದಲು ರನ್ವೇ 29ರ ಬಳಿ ಬಂದು ಟೇಕ್ ಆಫ್ ಕ್ಯಾನ್ಸಲ್ ಮಾಡಿತ್ತು. ಬಳಿಕ ರನ್ವೇ 11ರ ಬಳಿ ಬಂದಾಗಲೂ ಟೇಕ್ ಆಫ್ ಕ್ಯಾನ್ಸಲ್ ಮಾಡಲಾಗಿತ್ತು. ಈ ವೇಳೆ ವಿಮಾನವನ್ನ ಕಂಟ್ರೋಲ್ ಮಾಡಿ ನಿಲ್ಲಿಸೋಕೆ ಪೈಲಟ್ಗೆ ಸಾಧ್ಯವಾಗಿಲ್ಲ. ಹೀಗಾಗಿ ರನ್ವೇ ದಾಟಿ ಬಲಭಾಗದ ಜಾಗಕ್ಕೆ ನುಗ್ಗಿ ವಿಮಾನಕ್ಕೆ ಡ್ಯಾಮೇಜ್ ಆಗಿದೆ. ಸದ್ಯ ಈ ಘಟನೆಗೆ ಕಾರಣ ಗೊತ್ತಾಗಿಲ್ಲ, ತನಿಖೆ ನಡೆಯುತ್ತಿದೆ. ಅಂದಹಾಗೆ ಇದೇ ಬಾರಾಮತಿ ಏರ್ಫೀಲ್ಡ್ನಲ್ಲಿ 7 ತಿಂಗಳ ಹಿಂದಷ್ಟೇ ದೊಡ್ಡ ದುರಂತ ನಡೆದಿತ್ತು. ಮಹಾರಾಷ್ಟ್ರ ಮಾಜಿ ಡಿಸಿಎಂ ಅಜಿತ್ ಪವಾರ್ ಸೇರಿ 5 ಜನ ಇದೇ ಜಾಗದಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಅವರು ಪ್ರಯಾಣಿಸುತ್ತಿದ್ದ ವಿಮಾನ ಲ್ಯಾಂಡಿಂಗ್ ವೇಳೆ ಕ್ರ್ಯಾಶ್ ಆಗಿತ್ತು. ಇನ್ನು ಇದೇ ಟೈಮ್ನಲ್ಲಿ ಭಾರತದ ಏವಿಯೇಷನ್ ಸೆಕ್ಟರ್ನಲ್ಲಿ ದೊಡ್ಡ ಬದಲಾವಣೆಗೆ ಆಗ್ರಹ ಕೇಳಿಬಂದಿದೆ. ಭಾರತದ ಏವಿಯೇಷನ್ ರೆಗ್ಯುಲೇಟರ್ ಆಗಿರೋ ಡಿಜಿಸಿಎ ಬದಲು ಸ್ವತಂತ್ರವಾದ ನಾಗರಿಕ ವಿಮಾನಯಾನ ಪ್ರಾಧಿಕಾರ ತನ್ನಿ ಅಂತ ಒತ್ತಾಯಿಸಲಾಗಿದೆ. ಈ ಬಗ್ಗೆ ಫೆಡರೇಷನ್ ಆಫ್ ಇಂಡಿಯನ್ ಪೈಲಟ್ಸ್ ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿದೆ. ಸದ್ಯ ಭಾರತ ವಿಶ್ವದ 3ನೇ ಅತಿ ದೊಡ್ಡ ಡೊಮೆಸ್ಟಿಕ್ ಏವಿಯೇಷನ್ ಮಾರ್ಕೆಟ್ ಆಗಿದೆ. ಹೀಗಾಗಿ ವಿಮಾನಗಳ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಭದ್ರತೆಗಾಗಿ ಸ್ವತಂತ್ರವಾದ ಪ್ರಾಧಿಕಾರ ಬೇಕು ಅಂತ ಈ ಫೆಡರೇಷನ್ ಆಗ್ರಹಿಸಿದೆ. ಭಾರತಕ್ಕೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಮತ್ತೊಬ್ಬ ಭಾರತ ವಿರೋಧಿ ಲಷ್ಕರ್ ಉಗ್ರನಿಗೆ ಪಾಕ್ ಒಳಗೆ ಟಿಕೆಟ್ ಕೊಡಲಾಗಿದೆ. ಲಷ್ಕರ್ನ ಟಾಪ್ ಕಮಾಂಡರ್ ಖಾರಿ ಸಯೀದ್ ಅಬ್ದುಲ್ ಅಜೀಜ್ ಶವವಾಗಿ ಪತ್ತೆಯಾಗಿದ್ದಾನೆ. ಇಂಟ್ರೆಸ್ಟಿಂಗ್ ಅಂದ್ರೆ ಪಾಕ್ನ ರಾಜಧಾನಿ ಪವರ್ ಸೆಂಟರ್ ಇಸ್ಲಾಮಾಬಾದ್ನಲ್ಲೇ ಈ ಘಟನೆಯಾಗಿದೆ. ಈತನಿಗೆ ಯಾರು ಏನ್ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ಈತ ಒಂದು ಅಪರಿಚಿತ ಹೋಟೆಲ್ನಲ್ಲಿ ಊಟ ಮಾಡಿದ್ದ. ಊಟ ಮುಗಿಸಿ ಪ್ರಾರ್ಥನೆ ಮಾಡೋಕೆ ಅಂತ ಮಸೀದಿಗೆ ಬಂದಿದ್ದ. ಆದ್ರೆ ಮಸೀದಿಯ ಗೇಟ್ ಬಳಿ ಬರ್ತಿದ್ದಂತೆ ಅಲ್ಲೇ ಕುಸಿದು ಬಿದ್ದು ನಿಗೂಢವಾಗಿ ಸತ್ತು ಹೋಗಿದ್ದಾನೆ. ಸದ್ಯ ಈತನಿಗೆ ದುರಂತರ್ಗಳು ಟಿಕೆಟ್ ಕೊಟ್ರಾ ಅಥವಾ ಊಟದಲ್ಲೇನಾದ್ರೂ ಹಾಕಿ ಈತನನ್ನ ಮುಗಿಸಲಾಯ್ತಾ ಅನ್ನೋದು ಸ್ಪಷ್ಟ ಇಲ್ಲ. ಅಂದಹಾಗೆ ಖಾರಿ ಸಯೀದ್ ಲಷ್ಕರ್ನ ಟಾಪ್ ಮುಖ. ಜಮ್ಮು ಕಾಶ್ಮೀರದಲ್ಲಿ ಎನ್ಕೌಂಟರ್ಗೆ ಬಲಿಯಾದ ಉಗ್ರರ ಕುಟುಂಬಗಳಿಗೆ ಈತನೇ ನೆರವು ಕೊಡ್ತಿದ್ದ. ಅದಕ್ಕಾಗಿನೇ ಲಷ್ಕರ್ನಲ್ಲಿ ಒಂದು ಪ್ರತ್ಯೇಕ ಡಿಪಾರ್ಟ್ಮೆಂಟ್ ಇತ್ತು. ಅದಕ್ಕೆ ಈತನೇ ಬಾಸ್ ಆಗಿದ್ದ. ಈಗ ಈತ ಕೂಡ ಸತ್ತಿದ್ದಾನೆ. ಅಂದಹಾಗೆ ಈ ಘಟನೆಗೂ ಕೆಲವು ದಿನಗಳ ಮುಂಚೆಯಷ್ಟೇ ಲಷ್ಕರ್ ಉಗ್ರ ರಿಜ್ವಾನ್ ಹನೀಫ್ ಅನ್ನೋ ಉಗ್ರ ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದ. ಕಳೆದ 3-4 ವರ್ಷಗಳಲ್ಲಿ ನಮ್ಮ 30ಕ್ಕೂ ಹೆಚ್ಚು ಆಪರೇಟಿವ್ಗಳನ್ನ ಹುಡುಕಿ ಹೊಡೆಯಲಾಗಿದೆ ಅಂತ ಹೇಳಿದ್ದ. ಭಾರತದ ಏಜೆಂಟ್ಗಳೇ ನಮ್ಮೋರನ್ನ ಮುಗಿಸ್ತಿದ್ದಾರೆ ಅಂತ ಉಗ್ರ ಆರೋಪ ಮಾಡಿದ್ದ. ಈ ತರ ಹೇಳಿದ ಬೆನ್ನಲ್ಲೇ ಈಗ ಲಷ್ಕರ್ನ ಮತ್ತೊಬ್ಬ ಕಮಾಂಡರ್ ಪಾಕ್ನಲ್ಲೇ ನಿಗೂಢವಾಗಿ ಸತ್ತು ಹೋಗಿದ್ದಾನೆ. ದೇಶದ ಅತಿ ದೊಡ್ಡ ಸಂಘಟನೆ ಆರ್ಎಸ್ಎಸ್ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡುವಿನ ತಿಕ್ಕಾಟ ಮುಂದುವರೆದಿದೆ. ಈಗ ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬಗ್ಗೆ ಮತ್ತೆ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಸಂಘಟನೆಯನ್ನ ಶೀಘ್ರದಲ್ಲೇ ಕಾನೂನಿನ ಚೌಕಟ್ಟಿನೊಳಗೆ ತರ್ತೀನಿ ಅಂದಿದ್ದಾರೆ.
ಸದ್ಯ ಆರ್ಎಸ್ಎಸ್ ಕಾನೂನು ಚೌಕಟ್ಟಿನ ಹೊರಗಿದೆ. ನಾನು ಅವರನ್ನ ಒಳಗ್ ತರ್ತೀನಿ. ರಾಜ್ಯ ಸರ್ಕಾರ ಆರ್ಎಸ್ಎಸ್ ಇತಿಹಾಸವನ್ನ ಕೂಲಂಕುಷವಾಗಿ ಸ್ಟಡಿ ಮಾಡ್ತಿದೆ ಅಂತ ಹೇಳಿದ್ದಾರೆ. ಇನ್ನು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತಿಗೆ ಬರೆದಿರೋ ಪತ್ರದಿಂದ ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಂದಿದ್ದಾರೆ. ಇದೇ ವೇಳೆ ಖರ್ಗೆ ಭಾಗವತ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಬೇರೆಯವರಿಗೆ ದೇಶಭಕ್ತಿ ಸರ್ಟಿಫಿಕೇಟ್ ಕೊಡೋಕೆ ಇವರಿಗೆ ಅಧಿಕಾರ ಕೊಟ್ಟೋರು ಯಾರು ಅಂತ ಪ್ರಶ್ನಿಸಿದ್ದಾರೆ. ಅವರ ಸಂಘಟನೆಯೇ ಅಧಿಕೃತವಾಗಿ ರಿಜಿಸ್ಟರ್ ಆಗಿಲ್ಲ, ಆದ್ರೆ ಬೇರೆಯವರಿಗೆ ಆರ್ಎಸ್ಎಸ್ನವರು ಸರ್ಟಿಫಿಕೇಟ್ ಕೊಡ್ತಾರೆ ಅಂದಿದ್ದಾರೆ. ಅಂದಾಗೆ ಇದಕ್ಕೂ ಮುಂಚೆ ಖರ್ಗೆ ಭಾಗವತಿಗೆ ಓಪನ್ ಲೆಟರ್ ಬರೆದಿದ್ರು. ನೀವು ಯಾಕೆ ರಿಜಿಸ್ಟರ್ ಆಗಿಲ್ಲ, ಕಾನೂನು ಪಾಲಿಸಿ ಅಂದಿದ್ರು. ದೇಶದಲ್ಲಿ ಕಾರ್ಮಿಕರು, ಎನ್ಜಿಒಗಳು ಕೂಡ ರಿಜಿಸ್ಟರ್ ಆಗ್ತವೆ, ಅದೇ ರೀತಿ ಆರ್ಎಸ್ಎಸ್ ಕೂಡ ಕಡ್ಡಾಯವಾಗಿ ರಿಜಿಸ್ಟರ್ ಆಗ್ಬೇಕು ಅಂತ ಖರ್ಗೆ ಹೇಳಿದ್ರು. ಇದಕ್ಕೆ ಭಾಗವತ್ ಕೂಡ ತಿರುಗೇಟು ಕೊಟ್ಟಿದ್ರು. ನಾವು ಇದಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋ ಅಗತ್ಯ ಇಲ್ಲ, ಸಂಘದ ವಿರುದ್ಧ ಈ ತರ ಗಿಮಿಕ್ ನಡೀತವೆ ಅಂದಿದ್ರು. ಈಗ ಮತ್ತೆ ಪ್ರಿಯಾಂಕ್ ಖರ್ಗೆ ಈ ತರ ಹೇಳಿದ್ದಾರೆ. ಇನ್ನು ಕೇರಳಂನಲ್ಲಿ ಸಾವರ್ಕರ್ ಬಗ್ಗೆ ರಸಪ್ರಶ್ನೆ ಕೇಳಿರೋ ವಿಚಾರ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಬ್ರಿಟಿಷರಿಂದ ಅತಿ ಹೆಚ್ಚು ಶಿಕ್ಷೆ ಅನುಭವಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅನ್ನೋ ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ ಸಾವರ್ಕರ್ ಅಂತ ಉತ್ತರ ಕೊಡಲಾಗಿದ್ದು, ಇದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಅಲ್ಲಿನ ಶಿಕ್ಷಣ ಸಚಿವ ಎನ್ ಸಂಶುದ್ದೀನ್ ಆದೇಶ ಕೊಟ್ಟಿದ್ದಾರೆ. ಆಗಸ್ಟ್ 6ರಂದು ಕಾಸರಗೋಡು, ಕುಂಬ್ಳೆ ಮತ್ತು ಮಂಜೇಶ್ವರದಲ್ಲಿ ಈ ಫ್ರೀಡಂ ಕ್ವಿಜ್ ನಡೆದಿತ್ತು. ಕಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಈ ರಸಪ್ರಶ್ನೆ ಸ್ಪರ್ಧೆ ಮಾಡಲಾಗಿತ್ತು. ಈಗ ಯಾರು ಈ ಪ್ರಶ್ನೆ ರೆಡಿ ಮಾಡಿದ್ರು ಅಂತ ಪತ್ತೆ ಹಚ್ಚಿ ಕಠಿಣ ಕ್ರಮ ತಗೋತೀವಿ ಅಂತ ಸಚಿವರು ಹೇಳಿದ್ದಾರೆ. ಅಂದಹಾಗೆ ಈ ರಸಪ್ರಶ್ನೆಗೆ ಶಿಕ್ಷಣ ಇಲಾಖೆಯಾಗ್ಲಿ, ಸಮಾಜ ವಿಜ್ಞಾನ ಕ್ಲಬ್ ಆಗ್ಲಿ ಅನುಮತಿ ಕೊಟ್ಟಿರಲಿಲ್ಲ. ಸಮಾಜ ವಿಜ್ಞಾನ ಕ್ಲಬ್ನ ಕೆಲ ಶಿಕ್ಷಕರೇ ಸೇರಿ ಈ ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿದ್ರು ಎನ್ನಲಾಗಿದೆ. ಈ ವಿವಾದದ ಬಗ್ಗೆ ಸಿಪಿಐಎಂ ಮತ್ತು ಎಡಪಂಥೀಯ ಸಂಘಟನೆಗಳು ತೀವ್ರ ಆಕ್ರೋಶ ಹೊರಹಾಕಿವೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಶಿಕ್ಷಣದಲ್ಲಿ ಸಂಘ ಪರಿವಾರದ ಅಜೆಂಡಾವನ್ನ ಎಳೆದು ತರುತ್ತಿದೆ ಅಂತ ಆರೋಪಿಸಿವೆ. ಇನ್ನು ಸ್ನೇಹಿತರೆ, ಸೆವೆನ್ ಸ್ಯಾನ್ಸ್ ಟೂರಿಸಂನವರು ಪುರಿ ಜಗನ್ನಾಥ, ಕೊನಾರ್ಕ್, ಭುವನೇಶ್ವರ, ಉದಯಗಿರಿ ಹಾಗೂ ಸ್ಕಂದಗಿರಿ, ಬಿರಾಜಾ ಮತ್ತು ತಾರಾತಾರಿಣಿ ಶಕ್ತಿಪೀಠಕ್ಕೆ ಟ್ರಿಪ್ ಆಯೋಜನೆ ಮಾಡಿದ್ದಾರೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಸೇಫ್ ಆಗಿ ಕರ್ಕೊಂಡು ಬರ್ತಾರೆ. ಆಸಕ್ತರು ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡ್ಕೊಳ್ಳಿ. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಪ್ರಧಾನಿ ಮೋದಿ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಭಾಗಿಯಾಗೋಕೆ ದೇಶದ ಜನತೆಗೆ ಕರೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ರಾಷ್ಟ್ರೀಯ ಧ್ವಜ ಹಾರಿಸಿ ಹರ್ ಘರ್ ತಿರಂಗ ವೆಬ್ಸೈಟ್ನಲ್ಲಿ ತಮ್ಮ ಸೆಲ್ಫಿ ಪೋಸ್ಟ್ ಮಾಡುವಂತೆ ಒತ್ತಾಯಿಸಿದ್ದಾರೆ. ಇತ್ತ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಮತ್ತೆ ಬಾಲ ಬಿಚ್ಚಿದ್ದಾರೆ. ಲಷ್ಕರ್ ಜೊತೆ ಲಿಂಕ್ ಇರೋ ಯುನೈಟೆಡ್ ಲಿಬರೇಷನ್ ಕೌನ್ಸಿಲ್ ಅನ್ನೋ ಉಗ್ರ ಸಂಘಟನೆ ಕಾಶ್ಮೀರಿ ಪಂಡಿತರನ್ನ ಗುರಿಯಾಗಿಸಿ ಹಿಟ್ ಲಿಸ್ಟ್ ರೆಡಿ ಮಾಡಿದೆ. ಸರ್ಕಾರಿ ಕೆಲಸದಲ್ಲಿರೋ 6 ಜನ ಕಾಶ್ಮೀರಿ ಪಂಡಿತರ ಹೆಸರು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ರಿಲೀಸ್ ಮಾಡಿದೆ ಅಂತ ಗೊತ್ತಾಗಿದೆ. ನೀವು ಜಮ್ಮುಗೆ ಓಡಿ ಹೋದ್ರೂ, ಮನೆಯಲ್ಲಿ ಕೂತು ಕೆಲಸ ಮಾಡಿದ್ರೂ ಬಿಡಲ್ಲ ಅಂತ ಈ ಉಗ್ರರು ವಾರ್ನಿಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಭದ್ರತಾ ಪಡೆಗಳು ಮತ್ತು ಸರ್ಕಾರಿ ಅಧಿಕಾರಿಗಳಿಗೂ ಈ ಉಗ್ರರು ಬೆದರಿಕೆ ಹಾಕಿದ್ದಾರೆ. ಇದರ ಬೆನ್ನಲ್ಲೇ ಭದ್ರತಾ ಪಡೆಗಳು ಫುಲ್ ಅಲರ್ಟ್ ಆಗಿವೆ. ವಲಸಿಗರು ಇರೋ ಜಾಗಗಳು ಮತ್ತು ಅವರ ಓಡಾಟದ ರೂಟ್ಗಳಲ್ಲಿ ಸೆಕ್ಯೂರಿಟಿ ಟೈಟ್ ಮಾಡಲಾಗಿದೆ. ಜೊತೆಗೆ ಉಗ್ರರಿಗೆ ಈ ರೀತಿ ಪರ್ಸನಲ್ ಮಾಹಿತಿ ಲೀಕ್ ಮಾಡ್ತಿರೋ ಜಾಲವನ್ನ ಭೇದಿಸೋ ಕೆಲಸವೂ ಶುರುವಾಗಿದೆ. ಇನ್ನು ಇರಾನ್ ಬೆಂಬಲಿತ ಹೌತಿಗಳು ಸೌದಿಯನ್ನ ಬಿಡೋ ತರ ಕಾಣ್ತಿಲ್ಲ. ಮತ್ತೆ ಸೌದಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸೌದಿಯ ಕರಾವಳಿಯಲ್ಲಿರೋ ತೈಲ ಘಟಕದ ಮೇಲೆ ದಾಳಿ ಮಾಡಿದೀವಿ ಅಂತ ಹೌತಿಗಳು ಹೇಳ್ಕೊಂಡಿದ್ದಾರೆ. ಜಜಾನ್ನಲ್ಲಿರೋ ಅರಾಮ್ಕೋ ರಿಫೈನರಿ ಮೇಲೆ ನಾವು ಡ್ರೋನ್ ದಾಳಿ ಮಾಡಿದ್ದೀವಿ. ನಮ್ಮ ಟಾರ್ಗೆಟ್ ಪರ್ಫೆಕ್ಟ್ ಆಗಿ ಹಿಟ್ ಆಗಿದೆ ಅಂತ ಹೌತಿಗಳು ಕ್ಲೇಮ್ ಮಾಡಿದ್ದಾರೆ. ಯೆಮೆನ್ನ ಸಾದಾ ಮತ್ತು ಹಜ್ಜಾ ಪ್ರಾಂತ್ಯಗಳಲ್ಲಿ ಸೌದಿ ದಾಳಿ ಮಾಡಿತ್ತು. ಇದಕ್ಕೆ ನಾವು ಪ್ರತಿಕಾರ ಹೇಳಿದ್ದೀವಿ ಅಂತ ಹೌತಿಗಳು ಹೇಳಿದ್ದಾರೆ. ಅದಾಗೆ ಇದಕ್ಕೂ ಮುಂಚೆನೇ ಈ ಅರಾಮ್ಕೋ ಫೆಸಿಲಿಟಿಲಿ ಬೆಂಕಿ ಹೊತ್ಕೊಂಡಿದೆ. ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸಿದ್ದಾರೆ ಅಂತ ಸೌದಿ ಹೇಳಿತ್ತು. ಇನ್ನೊಂದು ಕಡೆ ಯೆಮೆನ್ನ ಸರ್ಕಾರಿ ಪಡೆಗಳು ಹೌತಿಗಳ ವಿರುದ್ಧ ತಿರುಗಿ ಬಿದ್ದಿವೆ. ನೈಋತ್ಯ ಅಡ್ಡಾಲಿ ಪ್ರಾಂತ್ಯದಲ್ಲಿ ಹೌತಿ ನೆಲೆಗಳ ಮೇಲೆ ಡ್ರೋನ್ ದಾಳಿ ಮಾಡಿವೆ. ಹೌತಿಗಳ ಟೆಂಟ್, ಬಂಕರ್ ಮತ್ತು ಸುರಂಗಗಳ ಮೇಲೆ ದಾಳಿ ಮಾಡಲಾಗಿದೆ. ಅವರ ಸೇನಾ ವಾಹನಗಳು ಮತ್ತು ಶಸ್ತ್ರಾಸ್ತ್ರಗಳನ್ನ ಕೂಡ ಧ್ವಂಸ ಮಾಡಿದ್ದೀವಿ. ಹೌತಿಗಳಿಗೆ ಭಾರೀ ಲಾಸ್ ಮಾಡಿದ್ದೀವಿ ಅಂತ ಯೆಮೆನ್ ಸೇನೆ ಹೇಳಿದೆ. ರಾಜ್ಯದ ಬಿಡದಿ ಟೌನ್ಶಿಪ್ ಯೋಜನೆ ಕುರಿತು ಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಬಿಡದಿ ಭೂಸ್ವಾಧೀನ ಪ್ರಕ್ರಿಯೆ ಸಂಪೂರ್ಣವಾಗಿ ಐಚ್ಛಿಕ ಅಂದ್ರೆ ಆಪ್ಷನಲ್ ಆಗಿರುತ್ತೆ. ಯೋಜನೆಗೆ ಜಮೀನು ನೀಡೋಕೆ ಇಷ್ಟವಿಲ್ಲದವರಿಗೆ ಯಾವುದೇ ರೀತಿ ಒತ್ತಾಯ ಮಾಡಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ರೈತರ ಹಿತರಕ್ಷಣೆ ನಮ್ಮ ಪ್ರಮುಖ ಆದ್ಯತೆ. ಹಿಂದಿನ ಸರ್ಕಾರ ಎಕರೆಗೆ ಕೇವಲ 25 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿತ್ತು. ಆದರೆ ನಮ್ಮ ಸರ್ಕಾರ ಪ್ರತಿ ಎಕರೆಗೆ 3 ಕೋಟಿ ರೂಪಾಯಿ ನೀಡೋಕೆ ಡಿಸೈಡ್ ಮಾಡಿದೆ. ಹಣದ ಬದಲಿಗೆ ಭೂಮಿ ಬೇಕಿರೋ ರೈತರಿಗೆ 50% ಅಭಿವೃದ್ಧಿಪಡಿಸಿರೋ ಜಾಗವನ್ನ ನೀಡಲಾಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಮತ್ತು ಬಿಜೆಪಿ ಪಾದಯಾತ್ರೆ ಆರಂಭ ಆಗಿದೆ. ಬೈರಮಂಗಲದಿಂದ ಬೆಂಗಳೂರುವರೆಗೆ ಹಮ್ಮಿಕೊಂಡಿರೋ 3 ದಿನಗಳ ಈ ಪಾದಯಾತ್ರೆಗೆ ಭಾನುವಾರ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಚಾಲನೆ ಕೊಟ್ಟಿದ್ದಾರೆ. ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದಿರೋ ಜೆಡಿಎಸ್ ಪಕ್ಷದ ಸಾವಿರಾರು ಕಾರ್ಯಕರ್ತರು ಪಾದಯಾತ್ರೆ ಶುರು ಮಾಡಿದ್ದಾರೆ.
ಟೌನ್ಶಿಪ್ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ. ಇತ್ತ ವಿದೇಶಿಗನ ಜೊತೆ ಸೇರ್ಕೊಂಡು ಭಾರತದಲ್ಲಿ ಗಲಭೆ ಎಬ್ಬಿಸೋಕೆ ಸ್ಕೆಚ್ ಹಾಕಿದ್ದ ಯುವಕನನ್ನ ರಾಯಚೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತನನ್ನ 24 ವರ್ಷದ ಮೊಹಮ್ಮದ್ ಶಾಹಿಲ್ ಅಂತ ಗುರುತಿಸಲಾಗಿದೆ. ಈ ಯುವಕನನ್ನ ಅರಬ್ ಮೂಲದ ವ್ಯಕ್ತಿಯೊಬ್ಬ ಮೈಂಡ್ ವಾಶ್ ಮಾಡಿದ ಅಂತ ಗೊತ್ತಾಗಿದೆ. ರಾಣಾಭಾಯ್ ಹೆಸರಿನ ಇನ್ಸ್ಟಾಗ್ರಾಂ ಅಕೌಂಟ್ ಹೊಂದಿರೋ ಅರಬ್ ವ್ಯಕ್ತಿ ಜೊತೆ ಈ ಶಾಹಿಲ್ ಚಾಟಿಂಗ್ ಮಾಡ್ತಿದ್ದ. ಆ ಅಕೌಂಟ್ನ ಪೋಸ್ಟ್ಗಳಿಗೆ ಲೈಕ್, ಕಾಮೆಂಟ್, ಶೇರ್ ಮಾಡ್ತಿದ್ದ. ಒಮ್ಮೆ ನನಗೆ ಪಿಸ್ತೂಲ್ ಬೇಕಿತ್ತು, ಸಿಗ್ಬೋದಾ ಅಂತಲೂ ಮೆಸೇಜ್ ಮಾಡಿ ಶಾಹಿಲ್ ಕೇಳಿದ್ದ. ನಂತರ ಜುಲೈ 14ರಿಂದ ಇವರಿಬ್ಬರ ನಡುವೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಈ ವೇಳೆ ಭಾರತದಲ್ಲಿ ಗಲಭೆ ಎಬ್ಬಿಸೋಕೆ ಈ ಅರಬ್ ಮೂಲದ ವ್ಯಕ್ತಿ ಪ್ರಚೋದನೆ ನೀಡಿದ್ದ. ಗಲಭೆ ಎಬ್ಬಿಸೋಕೆ ಎಷ್ಟು ಬೇಕಾದರೂ ಹಣ ಕೊಡ್ತೀವಿ, ಕೇಳಿದ ಪಿಸ್ತೂಲ್ ಕೂಡ ಕೊಡಿಸ್ತೀವಿ ಅಂತ ಆ ವ್ಯಕ್ತಿ ಮೊಹಮ್ಮದ್ ಶಾಹಿಲ್ಗೆ ಭರವಸೆ ನೀಡಿದ್ದ ಅನ್ನೋ ಮಾಹಿತಿ ಸಿಕ್ಕಿದೆ. ಸದ್ಯ ಪೊಲೀಸರು ಮೊಹಮ್ಮದ್ ಶಾಹಿಲ್ ವಿರುದ್ಧ ಕೇಸ್ ದಾಖಲಿಸಿದ್ದು ಹೆಚ್ಚಿನ ತನಿಖೆ ಆಗ್ತಿದೆ. ಇನ್ನು ಆಗಸ್ಟ್ 13ರಿಂದ ರಾಜ್ಯ ವಿಧಾನಸಭೆಯ ಮಳೆಗಾಲದ ಅಧಿವೇಶನ ಶುರುವಾಗಲಿದೆ. ಈ ಅಧಿವೇಶನದ ಹಂಗಾಮಿ ಸಭಾಧ್ಯಕ್ಷರಾಗಿ ಶಾಸಕ ಟಿಬಿ ಜಯಚಂದ್ರ ಕಾರ್ಯನಿರ್ವಹಿಸಲಿದ್ದಾರೆ. ಆಗಸ್ಟ್ 13ರಿಂದ 27ರವರೆಗೆ ಒಟ್ಟು 10 ದಿನಗಳ ಕಾಲ ಈ ಅಧಿವೇಶನ ನಡೆಯಲಿದೆ. ಮೊದಲ ದಿನದ ಕಲಾಪದಲ್ಲಿ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಗುತ್ತೆ. ಮಾಜಿ ಸಚಿವ ಡಿ ಸುಧಾಕರ್, ದೇವೇಗೌಡರ ಪತ್ನಿ ಚೆನ್ನಮ್ಮ ಸೇರಿ ಹಲವರಿಗೆ ನಮನ ಸಲ್ಲಿಸಲಾಗುತ್ತೆ. ಬಳಿಕ ಶುಕ್ರವಾರದಿಂದ ಎಂದಿನಂತೆ ಅಧಿವೇಶನದ ರೆಗ್ಯುಲರ್ ಕಲಾಪಗಳು ನಡೆಯಲಿವೆ. ಈ ಅಧಿವೇಶನದಲ್ಲಿ ರಾಜ್ಯದಲ್ಲಿ ಎದುರಾಗಿರೋ ಬರಗಾಲ, ತಮಿಳುನಾಡಿಗೆ ಕಾವೇರಿ ನೀರು ಹಂಚಿಕೆ ಹಾಗೂ ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆಯಾಗೋ ನಿರೀಕ್ಷೆ ಇದೆ. ಬಾಂಗ್ಲಾ ವಲಸಿಗರನ್ನ ಹಿಡಿಯೋಕೆ ಬೆಂಗಳೂರು ಪೊಲೀಸರು ಶುರು ಮಾಡಿರೋ ಆಪರೇಷನ್ ಮುಕ್ತ ಕಾರ್ಯಾಚರಣೆ ಮುಂದುವರೆದಿದೆ. ಬೆಂಗಳೂರಲ್ಲಿ ಇದುವರೆಗೂ ಬರೋಬ್ಬರಿ 105 ಅಕ್ರಮ ಬಾಂಗ್ಲಾ ವಲಸಿಗರನ್ನ ಅರೆಸ್ಟ್ ಮಾಡಲಾಗಿದೆ. ವೈಟ್ಫೀಲ್ಡ್ ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಪೊಲೀಸರು ಇವರನ್ನ ಹಿಡಿದಿದ್ದಾರೆ. ವೈಟ್ಫೀಲ್ಡ್ನಲ್ಲಿ 62 ಮಂದಿ ಅರೆಸ್ಟ್ ಆದರೆ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದಲ್ಲಿ 43 ಮಂದಿ ಬಂಧನಕ್ಕೊಳಗಾಗಿದ್ದಾರೆ. ಸದ್ಯ ಬಂಧಿತರ ಬಳಿ ಇರೋ ದಾಖಲೆಗಳನ್ನ ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಇವರು ಸರಿಯಾದ ದಾಖಲೆಗಳನ್ನ ನೀಡದೆ ಹೋದ್ರೆ ಎಫ್ಆರ್ಆರ್ಒ ಮುಂದೆ ಹಾಜರುಪಡಿಸಿ ಮುಂದಿನ ಕ್ರಮ ತಗೊಳ್ತೀವಿ ಅಂತ ಪೊಲೀಸರು ತಿಳಿಸಿದ್ದಾರೆ. ಅಂದಹಾಗೆ 592 ಪೊಲೀಸ್ ಸಿಬ್ಬಂದಿಯನ್ನ ಒಳಗೊಂಡ ಒಟ್ಟು 58 ವಿಶೇಷ ತಂಡಗಳು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ವು. ಇನ್ನು ಕೇರಳಂನಲ್ಲಿ ವಂದೇ ಮಾತರಂನ ಎಲ್ಲಾ ಚರಣಗಳನ್ನ ಹಾಡೋ ವಿಚಾರವಾಗಿ ವಿರೋಧ ವ್ಯಕ್ತವಾಗುವುದು ಮುಂದುವರೆದಿದೆ. ಆಗಸ್ಟ್ 9ರಿಂದ 17ರವರೆಗೆ ದೇಶದಲ್ಲಿ ಕೇಂದ್ರ ಸರ್ಕಾರದ ಹರ್ ಘರ್ ತಿರಂಗಾ ಕ್ಯಾಂಪೇನ್ ನಡೆಸಲಾಗುತ್ತೆ. ಈ ಅಭಿಯಾನದಡಿ ಆಚರಿಸೋ ಎಲ್ಲಾ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸಂಪೂರ್ಣ ವಂದೇ ಮಾತರಂ ಗೀತೆ ಹಾಡಬೇಕು. ಇದು ರಾಜ್ಯ ಸರ್ಕಾರದ ಎಲ್ಲಾ ಇಲಾಖೆಗಳಿಗೂ ಅನ್ವಯಿಸುತ್ತೆ ಅಂತ ಕೇರಳಂನ ಮುಖ್ಯ ಕಾರ್ಯದರ್ಶಿ ಬಿಶ್ವನಾಥ್ ಸಿನ್ಹಾ ನಿರ್ದೇಶನ ನೀಡಿದ್ರು. ಅಲ್ಲದೆ ವಂದೇ ಮಾತರಂಗೆ ಯಾವುದೇ ರೀತಿ ಅಗೌರವ ತೋರಿಸಿದ್ರೆ ಶಿಕ್ಷೆ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಲಾಗಿತ್ತು. ಇದಕ್ಕೀಗ ಕೇರಳಂ ಮಾಜಿ ಸಿಎಂ ಪಿಣರಾಯಿ ವಿಜಯನ್ ಕಿಡಿಕಾರಿದ್ದಾರೆ. ಈ ಆದೇಶವನ್ನ ಈಗಲೇ ಹಿಂಪಡೆಯಿರಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಅಲ್ಲದೆ ಇಡೀ ವಂದೇ ಮಾತರಂ ಹಾಡೋದು ಆರ್ಎಸ್ಎಸ್ ಪಾಲಿಸಿ, ಕೇರಳಂ ಸರ್ಕಾರ ಆರ್ಎಸ್ಎಸ್ ಅಜೆಂಡಾಗೆ ಸರೆಂಡರ್ ಆಗಿದೆ ಅಂತ ವಿಜಯನ್ ಟೀಕೆ ಮಾಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಸಂಸದ ರಾಜಮೋಹನ್ ಉನ್ನಿತನ್ ಕೂಡ ವಿರೋಧ ಮಾಡಿದ್ದಾರೆ. ನನ್ನ ಜೀವಮಾನದಲ್ಲಿ ವಂದೇ ಮಾತರಂನ ಎಲ್ಲಾ ಚರಣಗಳನ್ನ ಹಾಡಲ್ಲ, ಪ್ರಧಾನಿ ಮೋದಿಯವರು ನನ್ನನ್ನ ಗುಂಡಿಕ್ಕಿ ಕೊಲ್ತೀನಿ ಅಂದ್ರೂ ನಾನು ಹಾಡಲ್ಲ ಅಂದಿದ್ದಾರೆ. ಇನ್ನು ಮಾಜಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನೀಟ್ ಪೇಪರ್ ಲೀಕ್ ಸಂಬಂಧ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ಬಗ್ಗೆ ಮಾತನಾಡಿದ್ದಾರೆ. ಜೆನ್ಸಿಗಳು ನಮ್ಮ ಮಕ್ಕಳು, ಆದ್ರೆ ಕೆಲವರು ಅವರ ದಾರಿ ತಪ್ಪಿಸೋ ಪ್ರಯತ್ನ ಮಾಡಿದ್ರು. ಆದ್ರಿಂದ ನಾನು ಈ ಜನರೇಷನ್ನ ಬಲಿಪಶುವಾದೆ ಅಂತ ಹೇಳಿದ್ದಾರೆ. ಅಲ್ಲದೆ ಈ ವಿಚಾರವಾಗಿ ನಾನು ಪ್ರಧಾನಿ ಮೋದಿಯವರನ್ನ ಮೀಟ್ ಮಾಡಿದ್ದೆ. ಯುವಕರ ಸಿಟ್ಟನ್ನ ರಾಜಕೀಯ ಉದ್ದೇಶಗಳಿಗಾಗಿ ಉಪಯೋಗಿಸೋಕೆ ಬಿಡೋದು ಬೇಡ, ಅವರ ಕಳವಳವನ್ನ ನಾವು ಪರಿಗಣಿಸೋಣ ಅಂತ ಪ್ರಧಾನಿ ಮೋದಿಯವರಿಗೆ ಹೇಳಿದೆ. ಜೊತೆಗೆ ಯುವಕರ ಡಿಮ್ಯಾಂಡ್ ಅನ್ನ ಎಲ್ಲರ ಮುಂದೆ ಒಪ್ಪಿಕೊಳ್ಳೋಕೆ ಅನುಮತಿ ಕೇಳಿದೆ. ಅದಕ್ಕೆ ಮೋದಿಯವರು ಒಪ್ಕೊಂಡು ಅವರೇ ಖುದ್ದಾಗಿ ಸಮಸ್ಯೆಯನ್ನ ಪರಿಹರಿಸಿದ್ರು ಅಂತ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಕ್ರಮ ಖಂಡಿಸಿ ಜಾರ್ಖಂಡ್ನಲ್ಲಿ ನಡೀತಿರೋ ಪ್ರತಿಭಟನೆ ಈಗ 16ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಮಧ್ಯೆ ಪ್ರತಿಭಟಿಸುತ್ತಿರೋ ವಿದ್ಯಾರ್ಥಿಗಳ ಜೊತೆಗೆ ಜಾರ್ಖಂಡ್ ಸರ್ಕಾರ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿದೆ. ಮಾತುಕತೆ ನಂತರ ಜಾರ್ಖಂಡ್ ಶಿಕ್ಷಣ ಸಚಿವ ಸುದಿವ್ಯಾ ಕುಮಾರ್ ಮಾತನಾಡಿ, ವಿದ್ಯಾರ್ಥಿಗಳ 98% ಡಿಮ್ಯಾಂಡ್ಗಳಿಗೆ ಸರ್ಕಾರ ಒಪ್ಕೊಂಡಿದೆ ಅಂತ ಹೇಳಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳು ಸಿಜಿಎಲ್ ಎಕ್ಸಾಮ್ ಅನ್ನು ರದ್ದು ಮಾಡೋಕೆ ಡಿಮ್ಯಾಂಡ್ ಮಾಡಿದ್ರು. ಆದ್ರೆ ಈ ಪರೀಕ್ಷೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನದಲ್ಲಿ ನಡೆಯುತ್ತೆ, ಇದನ್ನ ಕ್ಯಾನ್ಸಲ್ ಮಾಡುವ ಅಧಿಕಾರ ನಮಗಿಲ್ಲ ಅಂತ ಹೇಳಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ನಾಯಕ ರವೀಂದ್ರ ಪಾಸ್ವಾನ್ ರಿಯಾಕ್ಟ್ ಮಾಡಿ, ನಮ್ಮ ಡಿಮ್ಯಾಂಡ್ಗಳಿಗೆ ಸಕಾರಾತ್ಮಕ ಫಲಿತಾಂಶ ಸಿಗ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಸರ್ಕಾರ 14ನೇ ಜೆಪಿಎಸ್ಸಿ ಪರೀಕ್ಷೆ, ಜೆಪಿಎಸ್ಸಿ ಬ್ಯಾಕ್ಲಾಗ್ 2023 ಪರೀಕ್ಷೆ ಮತ್ತು ಜೆಪಿಎಸ್ಸಿ ಬ್ಯಾಕ್ಲಾಗ್ 2025 ಪರೀಕ್ಷೆ ರದ್ದು ಮಾಡೋಕೆ ಒಪ್ಪಿದೆ. ಆದರೆ ಸಿಜಿಎಲ್ ಎಕ್ಸಾಮ್ ರದ್ದತಿಗೆ ಒಪ್ಪಿಲ್ಲ. ಹಾಗೆ ಪರೀಕ್ಷೆಯ ಅಕ್ರಮದ ಬಗ್ಗೆ ಸಿಬಿಐ ತನಿಖೆ ನಡೆಸೋ ನಮ್ಮ ಡಿಮ್ಯಾಂಡ್ಗೂ ಒಪ್ಪಿಲ್ಲ. ಹೀಗಾಗಿ ನಾವು ಪ್ರತಿಭಟನೆ ನಿಲ್ಲಿಸೋಕೆ ರೆಡಿ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಪ್ರತಿಭಟನೆ ನಡುವೆ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಮಾತನಾಡಿ,
ಮಾತನಾಡಿದ್ದಾರೆ. ನಾವು ಕಳ್ಳತನವನ್ನ ಪತ್ತೆ ಹಚ್ಚಿದ್ದೇವೆ ಮತ್ತು ನ್ಯಾಯ ಒದಗಿಸುತ್ತೇವೆ. ಯುವಕರು ತಮ್ಮ ಹಕ್ಕಿಗಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ನಮ್ಮ ಸರ್ಕಾರ ನ್ಯಾಯ ಒದಗಿಸೋಕೆ ಕಮಿಟ್ ಆಗಿದೆ. ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ನೀಡಲಾಗುತ್ತೆ ಅಂತ ಸೊರೇನ್ ಹೇಳಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ರಾಜಕೀಯಗೊಳಿಸಬಾರದು, ರಾಜಕೀಯ ಪಕ್ಷಗಳು ಸುಳ್ಳು ಮಾಹಿತಿಗಳನ್ನ ಹರಡಿ ಯುವಕರ ದಾರಿ ತಪ್ಪಿಸಬಾರದು ಅಂದಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದ ಹಾಲಿ ಶಹರ್ನಲ್ಲಿ ಉದ್ವಿಗ್ನತೆ ಭುಗಿಲೆದ್ದಿದೆ. ಪಶ್ಚಿಮ ಬಂಗಾಳ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಅವರ ಬೆಂಗಾವಲು ವಾಹನದ ಮೇಲೆ ಪ್ರತಿಭಟನಾಕಾರರು ದಾಳಿ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಟಿಎಂಸಿ ಕಾರ್ಯಕರ್ತ ಬಿರ್ಜು ಕೀವಟ್ ಅನ್ನೋರು ಪೊಲೀಸರ ಕಸ್ಟಡಿಯಲ್ಲಿರುವಾಗ ಮೃತಪಟ್ಟಿದ್ರು. ಹೀಗಾಗಿ ಅವರ ಫ್ಯಾಮಿಲಿನ ಮೀಟ್ ಮಾಡೋಕೆ ಮಮತಾ ಬ್ಯಾನರ್ಜಿ ಹಾಲಿ ಶಹರ್ಗೆ ಹೋಗಿದ್ರು. ಈ ವೇಳೆ ಪ್ರತಿಭಟನಾಕಾರರು ಮಮತಾರ ಬೆಂಗಾವಲು ವಾಹನದ ಮೇಲೆ ಮುಗಿಬಿದ್ದಿದ್ದಾರೆ. ಅವರ ವಾಹನ ಸುತ್ತುವರೆದು ಪ್ರತಿಭಟನೆ ನಡೆಸಿದ್ದಾರೆ. ಕಾರಿಗೆ ಮಣ್ಣು ಎರಚಿದ್ದಾರೆ. ಬಾಟಲಿ, ಶೂ, ಚಪ್ಪಲಿ ಎಲ್ಲ ಎಸೆದಿದ್ದಾರೆ. ಮಮತಾರ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ. ಮಮತಾ ಅವರು ದೊಡ್ಡ ಕಳ್ಳಿ, ಡಕಾಯಿತರ ರಾಣಿ ಅಂತ ಕರೆದಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಕಾರಿಗೆ ಎಸ್ಕಾರ್ಟ್ ಕೊಟ್ಟು ಆ ಜಾಗದಿಂದ ಸೇಫ್ ಆಗಿ ಹೊರಗೆ ತಂದಿದ್ದಾರೆ. ಸದ್ಯ ಪರಿಸ್ಥಿತಿ ಕಂಟ್ರೋಲ್ಗೆ ಬಂದಿದೆ. ಇದಕ್ಕೀಗ ಮಮತಾ ಬ್ಯಾನರ್ಜಿ ಕಿಡಿಕಾರಿದ್ದಾರೆ. ಸಮಾಜ ವಿರೋಧಿ ಶಕ್ತಿಗಳು ಪೊಲೀಸರ ಮುಂದೆನೇ ನನ್ನ ಕಾರಿನ ಮೇಲೆ ಕಲ್ಲು ಎಸೆದಿದ್ದಾರೆ. ವಾಹನದ ಮೇಲೆ ನಡೆದಿರೋ ದಾಳಿ ಎಷ್ಟು ತೀವ್ರವಾಗಿತ್ತು ಅಂದ್ರೆ, ಎಲ್ಲಾದ್ರೂ ಕಾರಿನ ವಿಂಡೋ ಓಪನ್ ಇದ್ದಿದ್ರೆ ನನ್ನ ತಲೆ 2 ಹೋಳಾಗ್ತಿತ್ತು, ಎಲ್ರೂ ಸತ್ತೋಗ್ತಿದ್ವಿ ಅಂತ ಹೇಳಿದ್ದಾರೆ. ಜೊತೆಗೆ ಇವೆಲ್ಲ ಪೊಲೀಸರ ಕಣ್ಣೆದುರೇ ನಡೀತು. ಈ ತರಹದ್ದು ನಾನು ಯಾವತ್ತೂ ಕಂಡಿರಲಿಲ್ಲ. ಪೊಲೀಸರು ಬಿಜೆಪಿಗೆ ರಕ್ಷಣೆ ನೀಡುತ್ತಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಆರೋಪಿಸಿದ್ದಾರೆ. ಇನ್ನು ಈ ಘಟನೆಗೆ ಪಶ್ಚಿಮ ಬಂಗಾಳದ ಬಿಜೆಪಿ ಘಟಕದ ಅಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಹಾಗೆ ಬಿಜೆಪಿ ಕಾರ್ಯಕರ್ತರು ಇನ್ವಾಲ್ವ್ ಆಗಿರೋ ಆರೋಪವನ್ನ ತಳ್ಳಿಹಾಕಿದ್ದಾರೆ. ನಾವು ಇಂಥ ಕೃತ್ಯಕ್ಕೆಲ್ಲ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಇನ್ನು ಸೋಮವಾರದಿಂದ ಭಾರತದ ಐಪಿಒ ಮಾರ್ಕೆಟ್ ತುಂಬಾ ಬ್ಯುಸಿಯಾಗಲಿದೆ. ಒಟ್ಟು 5 ಕಂಪನಿಗಳು ಐಪಿಒ ಲಾಂಚ್ ಮಾಡಲಿವೆ. ಭಾರತದ ಆಟೋಮೊಬೈಲ್ ಬಿಡಿಭಾಗಗಳ ತಯಾರಿಕಾ ಕಂಪನಿ ಧೂತ್ ಟ್ರಾನ್ಸ್ಮಿಷನ್ ಮತ್ತು ಡಯಾಗ್ನೋಸ್ಟಿಕ್ ಟೆಸ್ಟಿಂಗ್ ಮೆಷಿನ್ ತಯಾರಿಸೋ ಮೊಲ್ಬಿಯೋ ಡಯಾಗ್ನೋಸ್ಟಿಕ್ಸ್ ಆಗಸ್ಟ್ 10ಕ್ಕೆ ಮಾರ್ಕೆಟ್ಗೆ ಕಾಲಿಡಲಿದೆ. ಹಾಗೆ ತಮಿಳುನಾಡು ಮೂಲದ ಮಿಲ್ಕಿ ಮಿಸ್ಟ್ ಡೈರಿ ಫುಡ್ ಕೂಡ ಐಪಿಒ ಲಾಂಚ್ ಮಾಡಲಿದೆ. ಇದಾದ್ಮೇಲೆ ಆಗಸ್ಟ್ 12ಕ್ಕೆ ಇ ಕಾಮರ್ಸ್ ಕಂಪನಿ ಶಿಪ್ ರಾಕೆಟ್ ಮತ್ತು ಕೈಗಾರಿಕೆಗಳಿಗೆ ಬೇಕಾದ ಉಪಕರಣಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಬಿಹಾರಿ ಲಾಲ್ ಇಂಜಿನಿಯರಿಂಗ್ ಐಪಿಒ ಲಾಂಚ್ ಮಾಡಲಿದೆ. ಈ 5 ಕಂಪನಿಗಳು ಒಟ್ಟು 7,443 ಕೋಟಿ ರೂಪಾಯಿ ಫಂಡ್ ರೈಸ್ ಮಾಡೋ ಉದ್ದೇಶ ಹೊಂದಿದೆ. ಇದೇ ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರುಗಳನ್ನು ಖರೀದಿ ಮಾಡೋದು ಮುಂದುವರೆಸಿದ್ದಾರೆ. ಆಗಸ್ಟ್ ಮೊದಲ ವಾರದಲ್ಲೇ ದೊಡ್ಡ ಮೊತ್ತ ಹೂಡಿಕೆಯಾಗಿದೆ. ಒಟ್ಟು 12,921 ಕೋಟಿ ರೂಪಾಯಿ ಬಂಡವಾಳ ಇನ್ವೆಸ್ಟ್ ಮಾಡಿದ್ದಾರೆ. ಜುಲೈ ತಿಂಗಳಿನಲ್ಲೂ ಭಾರೀ ಮೊತ್ತ ಹರಿದು ಬಂದಿತ್ತು. 20,200 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ರು. ಈ ಟ್ರೆಂಡ್ ಈಗ ಆಗಸ್ಟ್ನಲ್ಲೂ ಮುಂದುವರೆದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಯಬಲ್ ಅನ್ಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ನ ಕ್ಲಿಕ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.